ಲೇ ಬೋರಜ್ಜ ಎಲ್ಲಲ್ಲ ಎಲ್ಲೋ ಅವ್ನು ಸೀನಪ್ಪನೂ ಆ ರಂಗಜ್ಜ ಕಾಮ್ತಿಲ್ಲ ಎಲ್ಗೆ ಹೋದ್ರಲ್ಲ ಯಾವಾಗಲೂ ಇವ್ರಿಬ್ಬರದು ಇದೆ ಆತಪ್ಪ ಯಾತನ ಒಂದು ಕರೆದು ಮಾತಾಡೋಣ ಅಂಬಾಗಲೇ ನನ್ನ ಮಕ್ಕಳದು ಕೆಲ್ಸಗಳಿರ್ತಾವೆ ಇವ್ರಿಗೆ. ಹಾಂ ಕರಿಯ ಎಲೆ ರಪ್ಪನ ಕರಿಯ ಗೌಡ್ರೆ, ನಮಗೂ ಒಂದ್ರ ಒಟ್ಟು ಮಾನ ಮರ್ಯಾದೆ ಐತಿ. ಹಾಂ 25 ಸಲ ಕರಿಬೇಕಾ ನನ್ನ ಮಕ್ಕಳನ್ನ ಮಂತಕ್ಕೆ ಹೋಗಿದ್ದೀನಿ. ಲೇ ರಂಗಜ್ಜ ಬರೋಲ್ಲ, ಗೌಡ್ರು ಕರಿತಾ ಇದ್ದಾರೆ ಓದ್ತಾಕೈತೆ ಅಂತಾನೆ ದಿಮಾಕ ಮಾಡ್ಕೊಂಡು ನಿಂತ್ಕೊಂಡ್ರೆ ಯಾವನ ಕೈಲಿ ಹಾಕೈತೆ. ಹೋಗ್ರಿ ಗೌಡ್ರೆ ಅತ್ತ ಅವ್ರಿಬ್ಬರದು ಬಲೆ ದುರಹಂಕಾರ. ಹಾಂ ಲೇ ಬೋರಜ್ಜ, ಆಗ ಅವ್ನು ಸೀನಪ್ಪ ಬರ್ತಾಯಿದ್ದಾನೆ ಸುಮ್ಕಿರು ಮಾತಾಡಬೇಡ. ಓ ಏನು ಬೋರಪ್ಪನವರು ನಮ್ಮ ಬಗ್ಗೆ ಜಾಸ್ತಿ ಚಾಡಿ ಹೇಳ್ತಿರಂಗೈತೆ. ಹಾಂ ಗೌಡ್ರಿಗೆ ಏನೋ ಒಂಚೂರು ಬರೋದು ಲೇಟ್ ಆತಪ್ಪ, ಎಲ್ರಿಗೂ ಕ್ಷಮಿಸ್ರಿ. ಈಗ ಹೇಳಿದ್ದೀನಿ, ಎಲ್ಲರೂ ಕ್ಷಮಿಸ್ಬೇಕು. ನಮ್ಮ ಕಡೆಯಿಂದ ತಪ್ಪಾಗಿರೋದಕ್ಕೆ ನಮ್ಮ ಅಪ್ಪಯ್ಯನೂ ಬದ್ದೈತೆ. ಗೌಡ್ರೆ ಏನು ಕರ್ಸಿರೋದು ನಮ್ಮನ್ನೆಲ್ಲನ ಒಂಚೂರು ಬೇಗ ಹೇಳ್ರಿ, ರಪ್ನ ಹೋಗ್ಬೇಕು ನಾನು. ಲೇ ಸೀನಾ, ಒಳ್ಳೆ ಆತ್ರಿಗೆ ಟಾಂಜನೆ ಹೇಳ್ದಂಗೆ ಅಡಿಚಾರಲ್ಲ, ತಡೆಯಲ್ಲ ನಿಮ್ಮ ಅಪ್ಪಯ್ಯನೂ ಬರಲಿ ಒಂದ್ರ ಒಟ್ಟು. ಏನು ಅವನು ಶಣ ಈಟೊತ್ತಿನ ತಕ್ಕನೆ ಕಾದಿದ್ದೀವಿ, ಅದಂಗೆ ಗಾದೆ ಹೇಳ್ತಾರಲ್ಲ, ಆಗ ತಕ್ಕ ಇದ್ರಂತೆ ಆರ ತಕ್ಕ ಇರಲಿಲ್ವಂತೆ ಅಂತಾನೆ. ಹಂಗಾತು ನಿನ್ಗೆ ಕತೆ. ನಿಮ್ಮ ಅಪ್ಪಯ್ಯನೂ ಬರಲಿ ತಡೆ ಒಂದ್ರ ಒಟ್ಟು, ಹೇಳ್ತೀನಿ ಮಾತಾಡ್ತೀನಿ ಅದೆಲ್ಲ. ಗೌಡ್ರೆ ನೋಡ್ರಿ, ಹಂಗಂತಲೇ ನಮ್ಮ ಪಿತಾಮಹರು ಇಲ್ಲೇ ಇದ್ದಾರೆ. ಮಾತಾಡ್ರಿ ಗೌಡ್ರಿ, ಶರಣ ಹೋಗೋಣ, ಬಿಸ್ಲಾಕೈತಿ. ಯಾಕ್ರಿ ಗೌಡ್ರಿ ಎಲ್ಲರನ್ನೂ ಕರೆದಿದ್ದೀರಾ? ಹಾಂ ಏನು ಸಮಾಚಾರ? ಲೇ ರಂಗಜ್ಜ, ನೀ ಅಮ್ಮಜ್ಜಿನ ಯೋಟತ್ತಲ್ಲ ನೀನು ಕಾಯೋದು. ಹಾಂ 1.5 ಗಂಟೆಯಿಂದ ಬಂದಿಲ್ಲ, ನಾನು ಜಾಗತಿ ಮೇಲೆ ಕುತ್ಕೊಂಡಿದ್ದೀನಿ. ಅವಾಗ ಬರ್ತಾರೆ ಇವಾಗ ಬರ್ತಾರೆ ಅಂತಾನೆ ಎಲ್ಲ ಅವನು ಅಳ್ಳಾಡಿಸ್ಕೊಂಡು ಒಂದೊಂದು ಗಂಟೆ ಬಿಟ್ಕೊಂಬಂದ್ರೆ ಹಂಗಾರೆ ನಮಗೇನು ಬದುಕು ಬಾಳಿಲ್ವೇ? ಏನನ್ನು ಹೇಳಿದ್ಮೇಲೆ ಅಪ್ಪನ ಬರ್ಬೇಕಂಡ್ರೆ ಇಲ್ಲಿ ಈಟೊತ್ತಲ್ಲಿ ಮಾಡೋದು. ಹಾಂ ಥೋ ಗೌಡ್ರೆ, ಒಂದೀಟ್ ತಡವಾತು. ಆ ಎಮ್ಮೆ ಗೊಡ್ನ ಹೊಲ್ತ ಕಟ್ಟಕ್ಕೆ ಬರೋ ಒಟ್ಟೊತ್ತಿಗೆ ತಡವಾತು. ಇರ್ಲಿ ಬಿಡ್ರಿ, ಈಗ ಇನ್ನೊಂದು ತಿರ್ಗಾ ಲೇಟಾಗಿ ಬರೋಲ್ಲ. ಏನು ಹೇಳ್ರಿ, ಕರೆದಿರೋದು ಏನು ಸಮಾಚಾರ? ಈಗಳ್ರಪ್ಪ ಎಲ್ಲರೂ ಕೇಳಿಸ್ಕೊಳ್ರಿ, ನಾನು ಕರೆದಿರೋದು ಏನಕ್ಕೆ ಅಂತ ಅಂದರೆ, ಈಗ 30ನೇ ತಾರೀಕು ಉಗಾದಿ ಹಬ್ಬ ಐತಿ. ನಾವು ದಿನ ಮಾತಾಡೋಕ್ಕಾಗಿರಲಿಲ್ಲ, ಎಲ್ಲರನ್ನೂ ಕರೆದು ಉಗಾದಿ ಕರಿ ಏನು ಮಾಡೋಣ? ಹಾಂ ಯಾರನ್ನ ಕುರಿ ನೋಡ್ಕೊಂಡಿದ್ದೀರಾ, ಇಲ್ಲ ಕುರಿಗಳ್ನ ಹೊಸ್ದಾಗಿ ತರಬೇಕೆ, ಇಲ್ಲ ಹಂದಿ ಕೊಯ್ತೀರಾ, ಕುರಿ ಕೊಯ್ತೀರಾ, ಏನು ಮಾಡ್ತೀರಾ ಎಂಬುದು ಸ್ವಲ್ಪ ಹೇಳ್ಬೇಕು ನನಗೆ. ತಿರ್ಗಿ ಆಮೇಲೆ ಹಬ್ಬದ ದಿನ ಬಂದು ಗೌಡ್ರೆ ಹಂಗೆ ಹಿಂಗೆ ಎಂಬುದಲ್ಲ. ಈಗ 30ನೇ ತಾರೀಕು ಉಗಾದಿ ಹಬ್ಬ, 31ನೇ ತಾರೀಕು ಸೋಮವಾರ ಬಂದೈತಿ. ಅವತ್ತು ರಂಜಾನ್ ಬೇರೆ ಐತಿ. ನಾವು ಅದಕ್ಕೆ ಈಗ ಸೋಮವಾರಲೇ ಮಾಡ್ತೀರಾ ಇಲ್ಲ ಮಂಗಳವಾರ ಮಾಡ್ತೀರಾ ಕರಿನಾ? ಹೊಸ್ತಡಿಕೆ ಯಾವಾಗ ಮಾಡ್ತೀರಾ ಅಂಬೋದು ಹೇಳ್ಬೇಕು ನೀವು ನಮಗೆ. ಗೌಡ್ರೆ ನಂದೊಂದು ಮಾತು ಏನು ಅಂತ ಅಂದರೆ, ಉಗಾದಿ ಹಬ್ಬ ಏನೋ ಭಾನುವಾರ ಬಂದೈತೆ ಸಂತೋಷ, ಆದರೆ ನಮ್ಮ ಮನೆಗೆ ನನ್ನ ಬಿಟ್ಟರೆ ಸೋಮವಾರ ಯಾರು ಬಾಡ ತಿಂಬಲ್ಲ ಗೌಡ್ರೆ. ನಮ್ಮ ಮನೆಗಂತ ಅಲ್ಲ, ಊರಾಗೆ ಯಾರ ಮನೆಗೂ ಸೋಮವಾರ ಬಾಡ ತಿಂಬಲ್ಲ. ಈ ಸಲ ಅದು ಯಾಕೋ ಉಗಾದಿ ಹಬ್ಬ ಚಂದಕ್ಕೆ ಬಂದಿಲ್ಲ ಬಿಡ್ರಿ. ಅದಕ್ಕೆ ನನ್ನ ಕೇಳೋದಾದರೆ ಮಂಗಳವಾರಲೇನ ಕುರಿ ಕೊಯ್ಯೋದು ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಈಗ ತಿನ್ಕಂಬ್ಲಿ, ಏನು ಮಾಡೋಕ್ಕಾಗಲ್ಲ. ಸೋಮವಾರನೂ ಕೇಳಲ್ಲ, ಗುರುವಾರನೂ ಕೇಳಲ್ಲ, ಕೆಲವರು ತಿಂತಾರೆ. ಈಗ ನಮ್ಮೂರಾಗೆ ಸುಮಾರು ಜನ ಸೋಮವಾರ ತಿಂಬಲ್ಲ, ಮಂಗಳವಾರಲೇ ಕರಿ ಮಾಡಬೇಕು ಅಂತ ಇದ್ದಾರೆ. ನನ್ನ ಅನಿಸಿಕೆ ಇದು, ನಾವು ಮಂಗಳವಾರಲೇ ಕುರಿ ತಂದು ಕೊಯ್ಯೋದು ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಏನು ಅಂತೀರಪ್ಪ ಎಲ್ಲರೂ ಇದಕ್ಕೆ? ಅಲ್ಕಳ್ಳಸಿನ, ಈಗ ನೀನೇನೋ ಹಿಂಗೆ ಅಂತೀಯ. ನಮ್ಮ ಮನೆಗೆ ಸೋಮವಾರನೂ ಕೇಳಲ್ಲ, ಮಂಗಳವಾರನೂ ಕೇಳಲ್ಲ, ಬುಧವಾರನೂ ಕೇಳಲ್ಲ. ವಾರ ಯಾವಾಗನ ಇಕ್ಲಿ ಉಮ್ತೀವಿ ನಾವು. ಈಗ ನಾವು ಕರಿ ಯಾವತ್ತು ಮಾಡ್ಬೇಕಪ್ಪ? ಲೇ ಬೋರಜ್ಜ, ಮುಚ್ಚಲ್ಲ ಅಂದ್ರೆ ಒಟ್ಟು ಬಾಯ. ಈ ಮಜ್ಜಿ ನಿಮ್ಮ ಮನೆದು ಒಂದು ಹೇಳ್ಬಿಟ್ರೆ ಊರವರೆಲ್ಲ ಮಾಡೋದು ಹೇಳ್ಬೇಕಲ್ವಲ್ಲ. ಈಗ ಕರಿ ಯಾವಾಗ ಮಾಡೋದು ಅಂತ ಕೇಳಿದ್ರೆ ನಾವು ಸೋಮವಾರ ಉಮ್ತೀವಿ, ಮಂಗಳವಾರ ಉಮ್ತೀವಿ, ಬುಧವಾರ ಉಮ್ತೀವಿ, ಬಾಡ್ನೆಸರಾಗಿ ಅಂತಾನೆ. ಎಲ್ಲರೂ ಯಾವತ್ತು ಮಾಡ್ತಾರೆ ಅವತ್ತು ಮಾಡಂಗಿದ್ರೆ ಮಾಡ್ಕ ನೀನು. ಇಲ್ಲಾಂದರೆ ಕೋಳಿನ ಪಾಲಿನ ತಂದು ನೀನು ಸೋಮವಾರಲೇ ಕೊಯ್ಕೊಂಡು ತಿನ್ನು. ಯಾರು ತಿಂಬಲ್ ಕಣ ಇಲ್ಲ ಈ ಸೋಮವಾರ. ಲೇ ಬೋರಜ್ಜ, ಒಂದು ಕೆಲಸ ಮಾಡಲ್ಲ. ಈಗ ಸೋಮವಾರ ಆ ದೇವರು ದಿಂಡ್ರಿಗೆ ಹೋಗ್ಕೊಂಬ್ತಾರೆ, ಹೆಂಗಸ್ರು ಮಕ್ಕಳೆಲ್ಲ ಜಾತ್ರೆ ಪಾತ್ರೆ ಇರ್ತವೆ. ಅಲ್ಲಿ ಆನೆಳಿತಾಗೆ ಜುಂಜಪ್ಪನ ಜಾತ್ರೆ ಐತೆ, ಅಲ್ಲೂ ಇಲ್ಲೆಲ್ಲ ಓಡಾಡ್ಕೊಂಬರ್ತಾರೆ ಕಣ. ಸೋಮವಾರ ಒಳ್ಳೆ ವಾರ. ಅವತ್ತು ಯಾಕೆ ಹೊಲ್ಸು ಮುಟ್ಟಿಸ್ಕೊಂಡು ಎಲ್ಲ ಬಾಡು ಬಳ್ಳೆ ತಿನ್ಬೇಕು? ಒಂದು ಕೆಲಸ ಮಾಡೋಣ, ನಾವು ಮಂಗಳವಾರಲೇ ಮಾಡೋಣ ಸುಮ್ಕಿರು. ಈಗ ನೀನು ಹಂದಿನ ಕೊಯ್ಸು, ಕುರಿನ ಕೊಯ್ಸು, ಮೇಕೆನ ಕೊಯ್ಸು, ಏನೋ ಒಂದು ಕೊಯ್ಸು. ಮಂಗಳವಾರ ಒಳ್ಳೆ ವಾರ ಕಣ ತಿಂಬಕ್ಕೆ. ಈಗ ಸೋಮವಾರ ಆದರೆ ಕೆಲವ್ರು ತಿಂತಾರೆ, ಕೆಲವ್ರು ತಿಂಬಲ್ಲ. ಈಗ ಎಲ್ಲರೂ ಒಂದು ಸಂಖ್ಯೆ ಮಾಡೋಕ್ಕೆ ಬರೋಲ್ಲ. ಅದಕ್ಕೆ ಉಗಾದಿ ಹಬ್ಬದ ಕರಿನ ಈ ಸಲ ಮಂಗಳವಾರಲೇ ಮಾಡೋಣ ಅಂಬೋದು ನನ್ನ ಅನಿಸಿಕೆನಪ್ಪ. ಗೌಡ್ರು ಅದನ್ನು ಹೇಳ್ತಾ ಇದ್ದಾರೆ, ಎಲ್ಲರೂ ಅದನ್ನು ಹೇಳ್ತಾ ಇದ್ದಾರೆ. ನೀನು ಸೋಮವಾರ ತಿಂತೀನಿ ಅಂತಂದರೆ ಏನು ಮಾಡೋಕ್ಕಾಕೈತಿ? ಈಗ ನೀನು ಒಬ್ಬನಿಗೋಸ್ಕರ ಕುರಿ ಕೊಯ್ಯೋಕ್ಕಾಕೈತಿ? ಆಗಲ್ಲ.
ಅದಕ್ಕೇನ ಮಂಗಳಾರಲೆ ಮಾಡ್ಬೇಕಪ್ಪ ನೀನು. ಹ್ಞೂ, ಒಂದಿನ ತಡ್ಕೊಂಡ್ರೆ ಏನಾಗಲ್ಲ. ಹ್ಞೂ ಸರಿ ಕಣ್ರಪ್ಪ ಆಯ್ತು. ನೀವೆಲ್ಲ ದೊಡ್ಡವ್ರು ಏನು ಹೇಳ್ತೀರೋ ಅದಕ್ಕೆ ನಾನು ತಲೆ ದೂಗ್ತೀನಿ. ಏನು ಮಾಡೋಕ್ಕಲ್ಲ, ಒಂದಿನೀಗ ದೇವ್ರಿಗೋಸ್ಕರನೂ ಊರಿಗೋಸ್ಕರನೂ ಸ್ವಾಮಾರು ಬಾಡ್ ತಿನ್ಲಿಲ್ಲ ಅಂದ್ರೆ ಏನು ಸತ್ತೋಗಲ್ಲ. ಮಂಗಳಾರಲೆ ಮಾಡ್ರಪ್ಪ ಈಗೇನು ಕರಿನ. ಗೌಡ್ರೆ, ಈಗ ಮಂಗಳಾರಲೆ ಕರಿ ಮಾಡೋಣ, ಎಲ್ಲರೂ ಅದಕ್ಕೆ ಒಪ್ಕೊಂಡವ್ರೆ. ಈಗ ಮುಂದ್ಲದ್ ಮಾತಾಡ್ರಿ, ಏನು ಮಾಡೋ, ಹಂದಿ ಕೊಯ್ತೀರಾ, ಕುರಿ ಕೊಯ್ತೀರಾ, ಏನು ಮಾಡ್ತೀರಾ, ನಿಮ್ಮ ಮನ್ಸ್ನಾಗ ಏನೈತೆ ಹೇಳ್ಬಿಡ್ರಿ. ಅದಕ್ಕೆ ನಾವು ಅದೇನು ದುಡ್ಡು ಕಾಸು ಏಟೇಟು ಹೊಂಚ್ಕೊಂತೀವಿ. ಅದೇನು ಮುಂದ್ಲದ್ ನೋಡ್ಕೊಂಬನ. ಈಗ ಉಗಾದಿ ಹಬ್ಬದ ಕರಿನ ಹೊಸ್ತಡಕ್ನ ಮಂಗಳಾರಲೆ ಮಾಡೋಕ್ಕೆ ನೀವು ಮಾತಾಡ್ರಿ. ಈಗಡ್ರಲ್ಲ ನಾನು ಹೇಳ್ತೀನಿ ಕೇಳ್ರಿ. ಈಗ ನಾವು ಒಂದು 6-7 ಜನ ಸೇರ್ಕೊಂಡು ಒಂದು ಕುರಿ ತಂದು ಕೊಯ್ದು ಬಿಡೋಣ ಸುಮ್ಮನೆ. ಅವ್ನು ಗೋಪಾಲಿ ಹಂದಿ ಕೊಯ್ಯಿಸ್ತಾನಂತೆ. ಹಂದಿ ತಾಮ್ಲಿ. ನಾವು ಈ ಕಡೆಗೆ ನಾವು 6 ಜನ ಸೇರ್ಕೊಂಡು, ಒಂದು 5-6 ಜನ ಸೇರ್ಕೊಂಡು ಒಂದು ಚೆನ್ನಾಗಿರೋದೊಂದು ಕುರಿ ತಂದು ಕೊಯ್ದು ಬಿಡೋಣ. ಒಂದು 15,000 ರೂಪಾಯಿ ಕೊಟ್ಟರೆ ಒಂದು ಕುರಿ ಕೊಡಲ್ವಲ್ಲ ಚೆನ್ನಾಗಿರೋದ? ರಂಗಜ ಬತ್ತೈತಿ ಗೌಡ್ರಿ, 15,000 ಚಂದಾಕಿರೋದೇ ಬತ್ತೈತಿ. ಈಗ ತಂದ್ರೂ ನಾವೇ ಕೊಯ್ಕೊಂಬತ್ ನೋಡು, ಎಲ್ಲರೂ ಹಂಚ್ಕೋಬೋದು. ತಿರ್ಗಿ ಅದ್ರ ಕಳ್ಳು ಒಬ್ಬ, ಪಚ್ಚಿ ಒಬ್ಬ, ಬೋಟಿ ಒಬ್ಬ, ತಲೆ ಕಾಲು ಹಂಗೆಲ್ಲ ಏನು ಮಾಡಂಗಿಲ್ಲ. ಎಲ್ಲ ಒಂದೇ ಸಲ ಕಟ್ ಮಾಡಿಬಿಟ್ಟು ಗುಡ್ಡೆ ಇಕ್ಕಿಬಿಟ್ರೆ ಎಲ್ಲರಿಗೂ ಸಮವಾಗಿ ಬತ್ತೈತಿ. ನೀವು ಹೇಳ್ದಂಗೆ ಒಂದು 15,000 ತರನ್ ಗೌಡ್ರಿ ಚಂದಾಕಿರೋದ. ಏನಪ್ಪ ಸೀನಪ್ಪ, ಚಂದ್ರಣ್ಣ, ಮಾತಾಡ್ರಪ್ಪ, ರಮೇಶಪ್ಪ. ತಿರ್ಗಿ ನೀವು ಹಬ್ಬದ ದಿನ ಬಂದು ಹಂಗೆ ಅಂಬಂಗಿಲ್ಲ. ಒಪ್ಕೇನೇನಪ್ಪ ನಿಮ್ಗೂ? ಗೌಡ್ರೆ ತಲೆ ಕೆಡಿಸ್ಕೊಬೇಡ್ರಿ, ನಾವೆಲ್ಲ ಒಪ್ಕೊಂಡಿದ್ದೀವಿ. ಈಗ ಮಂಗಳಾರಲೇನ ಕರಿ ಮಾಡೋಣ. ನೀವೇನು ಹೇಳ್ತೀರೋ ಅದನ್ನ ಕೇಳ್ತೀವಿ ಅಷ್ಟೇ ನಾವು. ಗೌಡ್ರೆ, ನೀವು ಹೇಳಿದ ಮಾತು ಅಂದ್ರೆ ಮಾತು, ಗೌಡ್ರು ಮಾತು. ಮಂಗಳಾರಲೆ ಕರಿ ಮಾಡೋಣ. ಆಯಿತು, ಕುರಿ ತರಿಸ್ಬಿಡ್ರಿ ಒಂದು. ರಂಗಜ, ಈಗ ಒಂದು ಕೆಲಸ ಮಾಡೋಣ. ನಾಳಿಕೆ ಮಂಗಳಾರ ಅಲ್ವೇ, ನಾಳಿಕೆ ಸಿರಾಜ್ ಶಾಂತಿಗೆ ಹೋಗ್ತಾರನೋ ಇಲ್ಲ ಮುಂದ್ಲು ವಾರ್ತಾರನೋ ಕುರಿನ? ಗೌಡ್ರೆ, ನಾಳಿಕೆ ತಂದರೆ ಇನ್ನೂ 15 ದಿನ ಐತೆ ಹಬ್ಬ. ಈಗ ಒಂದು ಕೆಲಸ ಮಾಡಿರಿ, ಮುಂದಿನ ಮಂಗಳವಾರ ಹೋಗ್ತಾರನ. ಇವಾಗ ತಂದು ಅವನ್ನ ಮೇಸರೆ ಅವನು. ಅದಕ್ಕೆ ಮುಂದಿನ ವಾರ, ಮುಂದಿನ ಮಂಗಳವಾರ ತಂದರೆ ಯಾರ್ದನ ಕುರಿ ಹಾಕ್ಬಿಟ್ರೆ ಮೇಯ್ಕೊಂಡಿರ್ತೈತೆ ಒಂದು 2-3 ದಿನ. ಆಮೇಲೆ ಕೊಯ್ಕೊಂಬಕ್ಕೆ ಚೆನ್ನಾಗಿರ್ತೈತಿ. ಇವಾಗಲೇ ತಂದರೆ ಎಲ್ಲ ನಾವು ಥರನ ಅದು ಬಂದು ಕುರಿ ಹೊಂದ್ಕೋಬೇಕಲ್ಲ, ಎಲ್ಲ ಚೆನ್ನಾಗಿರೋದು ಚರ್ಬಿ ಗಿರ್ಬಿರುತ್ತಂದ್ರೆ ಕರ್ಗೋಕೈತೆ. ಮುಂದಿನ ಮಂಗಳವಾರಲೇ ತರೋದು ಸುಮ್ಕಿರಿ. ಸರಿನಪ್ಪ ಆತು. ಈಗಡ್ರು ಎಲ್ಲರೂ ದುಡ್ಡು ಹೊಂದಿಸ್ಕೊಳ್ರಿ. ರಂಗಜ್ಜ ಆಮೇಲೆ ಹೇಳ್ತಾನೆ ಎಷ್ಟು ಅಂತ ಪಟ್ಟಿ ಹಾಕ್ತಾನೆ, ಅದ್ರ ಪ್ರಕಾರ ದುಡ್ಡು ಹೊಂದಿಸ್ಕೊಳ್ರಿ. ಕರಿ ದಿನನೂ ಅಷ್ಟೇ, ಮಂಗಳವಾರ ಹತ್ತೊಬ್ಬ ಇತ್ತೊಬ್ಬ ಹೋಗೋದಲ್ಲ. ಎಲ್ಲವನು ಬಂದು ಕುರಿ ಕೊಯ್ದ್ರೆ ಬಾಡ್ಕೊಡ್ತೀನಿ. ಇಲ್ಲ ಅಂತಂದರೆ ಬರೀ ಕವರ್ ಹಿಡ್ಕೊಂಬಂದ್ರೆ ಯಾವನು ಕೊಡಲ್ಲ ಬಾಡಿಲ್ಲಿ. ಎಲ್ಲರಿಗೂ ಕೆಲ್ಸಗಳು ಇರ್ತಾವೆ ಅವತ್ತು. ಬೆಳಗ್ಗೆನ 5 ಗಂಟೆಗೆ ಎದ್ದು ಬರ್ಬೇಕು ಅವತ್ತು. ಬಂದು ಕುರಿ ಕೊಯ್ದು ಬಾಡ್ತಾ ದುಡ್ಡು ಕೊಟ್ಟು ಬಾಡ್ತಾ ಹೋಗ್ಬೇಕು. ಈಗಳಪ್ಪ ಇಷ್ಟೇನ. ತಿರ್ಗಾ ನೀವು ಅವನು ಹತ್ತೋಕ್ಕನೆ ಯಾಕೆ ಕೊಯ್ಕೊಂಬ್ತೀರ ಬಿಡೋದು, ಇವ್ನು ಇತ್ತೋಕ್ಕನೆ ಅವೆಲ್ಲ ನಡೆಯಲ್ಲ. ಹೋದ ವರ್ಷ ನಾವು ಹೆಣಗಾಡಿರೋ ಸಾಕಾಗೈತಿ. ಇಲ್ಲೇ ಊನಪ್ಪ, ಹೋದ ಸಲಿನ ನಾನು ಗೌಡ್ರು ಈ ಬೋರಾಜನು ಎಣಗಾಡ ಬಿಟ್ಟಿದ್ದೀವಿ. ಸಕ್ಕಳ ಸುಲಿಯೋಕೆ ಯಾವನು ಇಲ್ಲ, ನಾವೇನು ಮಾಡೋಣ? ಅದಕ್ಕೆ ಈ ಸಲಿನ ಎಲ್ಲರೂ ಬಂದಾಗಲೇ ಕುರಿ ಕುತ್ತಿಗೆ ಕೊಯ್ಯೋದು. ಅಲ್ಲಿವರೆಗೂ ಕೊಯ್ಯಲ್ಲ. ಈಗಲೇ ಹೇಳಿದ್ದೀನಿ, ಎಲ್ಲರೂ ಇರಬೇಕು, ಕುರಿ ಕೊಯ್ಬೇಕು, ದುಡ್ಡು ಇಸ್ಕೋಬೇಕು, ಬಾಡ್ ತಗೊಂಡು ಹೋಗ್ಬೇಕು. ಇಷ್ಟೇ ನೋಡಪ್ಪ. ಸರಿ ಕಣ್ಲೆ ರಂಗಜ, ಹಂಗಾರೆ ಮುಂದಿನ ಮಂಗಳವಾರ ಹೋಗಿ ಕುರಿ ತಾಂಬರೋಣ. ಅದೇನು ಪಟ್ಟಿ ಹಾಕು ನೋಡೋಣ ದುಡ್ಡು ಎಷ್ಟೆಷ್ಟು ಬರ್ತೈತಿ ಅಂತಾನೆ. ವಾ ಸರಿ ಗೌಡ್ರಿ, ಆಯ್ತು.